ಭವಾನಿ ರೇವಣ್ಣ ನಾಪತ್ತೆ ಆಗಿದ್ದಾರೆ. ಎಸ್ಐಟಿ ವಿಚಾರಣೆಗೂ ಸಹ ಹಾಜರಾಗಿಲ್ಲ ಭವಾನಿ ರೇವಣ್ಣ. ಭವಾನಿ ಹುಡುಕಾಟಕ್ಕಾಗಿ ಮೈಸೂರಲ್ಲೇ 5 ಟೀಮ್ ಶೋಧ ನಡೆಸ್ತಾ ಇದೆ. ಮೈಸೂರಿನ 5 ಸ್ಥಳಗಳಲ್ಲಿ ಭವಾನಿ ರೇವಣ್ಣಗಾಗಿ ಹುಡುಕಾಟ. ಎಸ್ಐಟಿ ಪೊಲೀಸರಿಂದ ಭವಾನಿ ಅಕ್ಕನ ಮನೆಯಲ್ಲಿ ಸರ್ಚಿಂಗ್ ಆಗಿದೆ. ಮೈಸೂರಿನ ಬೋಗಾದಿಯಲ್ಲಿರುವ ಭವಾನಿ ಅಕ್ಕನ ನಿವಾಸದಲ್ಲಿ ಸರ್ಚಿಂಗ್ ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿ ಸೇರಿ 5 ಜನರ ತಂಡದಿಂದ ತಪಾಸಣೆ ನಡೆಸಲಾಗಿದೆ. ಮನೆ ಮಾಲೀಕ ಅಶೋಕ್ ಜೊತೆ ಅಧಿಕಾರಿಗಳು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಹರೀಶ್ ಎಂಬುವವರ ಫಾರ್ಮ್ ಹೌಸ್ ನಲ್ಲೂ ಸಹ ತೀವ್ರ ತಪಾಸಣೆಯನ್ನ ನಡೆಸಲಾಗಿದೆ. ಮೈಸೂರಿನ ಬೋಗಾದಿಯಲ್ಲಿರುವಂತಹ ಭವಾನಿ ರೇವಣ್ಣ ಅಕ್ಕನ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಮೈಸೂರಲ್ಲಿ ಒಟ್ಟು 5 ಕಡೆ ಹುಡುಕಾಟವನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಸಹ ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ. ಭವಾನಿ ರೇವಣ್ಣಗಾಗಿ ಸರ್ಚಿಂಗ್, 5 ಜನರ ತಂಡದಿಂದ ತಪಾಸಣೆಯನ್ನ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಭವಾನಿ ಹುಡುಕಾಟಕ್ಕಾಗಿ 5 ಟೀಮ್ ರೆಡಿಯಾಗಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿಲ್ಲ. ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪತ್ರವನ್ನ ಬರೆದಿದ್ರು ಎಸ್ಐಟಿಗೆ. ಹಾಗಾಗಿನೇ ಎಸ್ಐಟಿ ಜೂನ್ 1ರಂದು ವಿಚಾರಣೆಗೆ ಹಾಜರಾಗಬೇಕು, ನಾವೇ ನಿಮ್ಮನೆಗೆ ಬಂದ್ಬಿಟ್ಟು ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಹೊಳೆ ನರಸೀಪುರದಲ್ಲಿರುವಂತಹ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಭವಾನಿ ರೇವಣ್ಣ ಬರಲೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಎಸ್ಐಟಿ ಅಧಿಕಾರಿಗಳು ಕಾದು ವಾಪಸ್ ಆದ್ರು. ಅಲ್ಲಿಂದ ಇಲ್ಲಿವರೆಗೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೂ ಸಹ ಪತ್ತೆ ಇಲ್ಲ. ಹರೀಶ್ ಎಂಬುವವರ ಫಾರ್ಮ್ ಹೌಸ್ ನಲ್ಲೂ ಸಹ ಹುಡುಕಾಟ ನಡೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದಾರೆ. ಈ ಕಡೆ ಬಂದಿದ್ರ ಅಂತ ಅವರನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಮಹಿಳಾ ಸಿಬ್ಬಂದಿ ಸೇರಿ 5 ಜನರಿಂದ ಈಗ ತಪಾಸಣೆ ನಡೀತಾ ಇದೆ. ಹಾಗಾದ್ರೆ ಭವಾನಿ ರೇವಣ್ಣ ಎಲ್ಲಿ ಹೋದ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.